ಹೆಣ್ಣಿನ ವಿಷಯಕ್ಕೆ ರೇಣುಕಾಸ್ವಾಮಿಯನ್ನ ಕೊಂದವರು ಜೈಲುವಾಸ ಅನುಭವಿಸುತ್ತಿದ್ದಾರೆ. ಸುಬ್ಬಿಯ ಸಂಘ ಬೆಳೆಸಿದ ದರ್ಶನ್ ಕೂಡ ಕಣ್ಣೀರಿಡುತ್ತಿದ್ದಾರೆ. ಇದೀಗ ದರ್ಶನ್ ಫ್ಯಾನ್ಸ್ ಕೂಡ ಸ್ವಾಮಿ ರೀತಿಯಲ್ಲಿ ಕೊಲೆ ಮಾಡಿ ಜೈಲು ಸೇರಿದ್ದಾರೆ. ಡಿ ಬಾಸ್ ಆಗ್ತೀನಿ ಎಂದ, ಡಿ ಗ್ಯಾಂಗ್ ರೀತಿಯೇ ಕೊಂದ. ಹೆಣ್ಣಿನ ಸಹವಾಸ, ದರ್ಶನ್ ಅಭಿಮಾನಿಗಳ ಅಟ್ಟಹಾಸ. ಇವರನ್ನ ನೋಡಿದ್ರೆ ಯಥಾರಾಜ ತಥಾ ಪ್ರಜೆ ಅನ್ಬೇಕಾ, ಅಭಿಮಾನದ ಹುಚ್ಚಲ್ಲಿ ಮಾಡ್ಕೊಂಡ ಮಹಾ ಪ್ರಮಾದ ಅನ್ಬೇಕಾ, ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಟ ದರ್ಶನ್ ಅಂದ್ರೆ ಜೀವ ಅಂತಿದ್ದವರು ದರ್ಶನ್ ರೀತಿಯೇ ಜೈಲು ಸೇರಿದ್ದಾರೆ. ನಮ್ಮನೆ ಹೆಣ್ಮಕ್ಳ ಸಹವಾಸಕ್ಕೆ ಬಂದ್ರೆ ಡಿ ಬಾಸ್ ಆಗ್ಬೇಕಾಗುತ್ತೆ ಅಂತ ಸ್ಟೇಟಸ್ ಇಟ್ಟವರು ಪಟ್ಟಣಗೆರೆ ಪರಾಕ್ರಮಿಗಳಂತೆ ಅಟ್ಟಹಾಸ ಮೆರೆದಿದ್ದಾರೆ. 6 ಮಂದಿಯ ಗ್ಯಾಂಗ್ ಕಟ್ಕೊಂಡು ಇಟ್ಟಿಗೆ ಭಟ್ಟಿಯಲ್ಲಿ ರಕ್ತದ ಕೋಡಿ ಹರಿಸಿದ್ದಾರೆ. ಇದೆಲ್ಲ ಸಿನಿಮಾ ಹುಚ್ಚೋ ಅಥವಾ ಪ್ರಾಯದ ಕಿಚ್ಚೋ ಒಂದೂ ಗೊತ್ತಾಗ್ತಿಲ್ಲ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಒಂದೊಂದು ಕ್ಷಣವೂ ನರಕ ನೋಡ್ತಿದ್ದಾರೆ. ಜೈಲುವಾಸ ಅನುಭವಿಸೋದಕ್ಕೆ ಆಗದೆ ಕುಂತರು ನಿಂತರು ಕಣ್ಣೀರಿಡ್ತಿದ್ದಾರೆ. ಇಂಥ ಹೊತ್ತಲ್ಲೇ ದರ್ಶನ್ ಅಭಿಮಾನಿಗಳು ಕೂಡ ದರ್ಶನ್ ರೀತಿಯೇ ಜೈಲು ಸೇರಿದ್ದಾರೆ. 2 ದಿನದ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನ ಇಟ್ಟಿಗೆ ಭಟ್ಟಿಯಲ್ಲಿ ಕಾರ್ಮಿಕನ ಹೆಣ ಬಿದ್ದಿತ್ತು. ಭೀಕರವಾಗಿ ಕೊಂದು ಹಾಕಿದವರು ಅಪಘಾತದ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ರು. ಇದರ ಹಿಂದೆ ಬಿದ್ದ ಖಾಕಿ ಪಡೆ 48 ಗಂಟೆಯಲ್ಲಿ ದರ್ಶನ್ ಅಭಿಮಾನಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಕೊಲೆ ಆರೋಪಿಗಳ ಹಿನ್ನೆಲೆ ಕೆದಕ್ತಿದ್ದಂತೆ ದರ್ಶನ್ ಅಭಿಮಾನಿಗಳು ಅನ್ನೋದು ಬೆಚ್ಕೊಂಡಿದೆ. ಜಿತೇಂದ್ರ ಅಲಿಯಾಸ್ ಗುಂಡಾ ಹಾಗೂ ಅಜ್ಜಯ್ಯ ಅನ್ನೋರು ದರ್ಶನ್ರ ಅಪ್ಪಟ ಅಭಿಮಾನಿಗಳು. ಕೈ ಮೇಲೆ ಡಿ ಬಾಸ್ ಅನ್ನೋ ಟ್ಯಾಟೂ ಬೇರೆ ಹಾಕಿಸ್ಕೊಂಡಿದ್ರು. ಇಷ್ಟು ಸಾಲದು ಅಂತ ಬೈಕ್ ಮೇಲೆ ಡಿ ಗ್ಯಾಂಗ್ ಅಂತ ಹಾಕಿಸ್ಕೊಂಡು ದರ್ಶನ್ರ ಖೈದಿ ನಂಬರ್ ಹಾಕಿಸಿಕೊಂಡು ಊರೂರು ತಿರುಗಾಡ್ತಿದ್ರು. ಇತ್ತೀಚೆಗೆ ಓಬಣ್ಣ ಅನ್ನೋನು ಬೋರಮ್ಮನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಇದು ಸಾಲದು ಅಂತ ದರ್ಶನ್ ಅಭಿಮಾನಿಯಾಗಿರೋ ಜಿತೇಂದ್ರನ ಬಗ್ಗೆ ಊರು ತುಂಬಾ ಪುಕಾರು ಹಬ್ಬಿಸಿದ್ದ. ಕರಿಬಸಮ್ಮ ಅನ್ನೋಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ದ. ಇದು ಜಿತೇಂದ್ರನ ಪಿತ್ತನೆತ್ತಿಗೇರಿಸಿತ್ತು. ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕಿಕೊಂಡಿದ್ದವ ನಮ್ಮ ಹೆಣ್ಮಕ್ಕಳ ತಂಟೆಗೆ ಬಂದ್ರೆ ಡಿ ಬಾಸ್ ಆಗ್ಬೇಕಾಗುತ್ತೆ ಅಂತ ಬಿಲ್ಡಪ್ ಕೊಟ್ಟಿದ್ದ. ಇದೇ ಹೊತ್ತಲ್ಲೇ ಮೃತ ಓಬಣ್ಣನ ಸಂಘದಲ್ಲಿದ್ದ ಬೋರಮ್ಮನ ಮಗನು ಕೆಂಡ ಕಾರೋದಕ್ಕೆ ಶುರು ಮಾಡಿದ್ದ. ಐದು ಜನ ಮಾತ್ರ ಇದರಲ್ಲಿ ಮೇಜರ್ ಇದ್ದಾರೆ. ಒಬ್ಬ ವ್ಯಕ್ತಿ ಸಂಘರ್ಷಕ್ಕೊಳಗಾಗಿದ್ದು ಮಾಡ್ತಾ ಇರ್ತಕ್ಕಂಥದ್ದು. ಇವರೆಲ್ಲರನ್ನ ವಿಚಾರ ಮಾಡಿದಾಗ ಈ ಸತ್ತಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಅಪಪ್ರಚಾರವನ್ನು ಮಾಡ್ತಾರೆ. 2 ದಿನದ ಹಿಂದೆ 6 ಜನರ ಗ್ಯಾಂಗ್ ಕಟ್ಕೊಂಡವರು ಓಬಣ್ಣನ ಕತೆ ಮುಗಿಸೋ ಪ್ಲಾನ್ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಂತೆಯೇ ಈತನಿಗೂ ನರಕ ತೋರಿಸಬೇಕು ಅಂದ್ಕೊಂಡಿದ್ರು. ಅದರಂತೆಯೇ ಇಟ್ಟಿಗೆ ಭಟ್ಟಿಯಲ್ಲಿ ಕೊಡಬಾರದ ಕಾಟ ಕೊಟ್ಟು ಕೊಂದು ಹಾಕಿದ್ರು. ಕೊನೆಗೆ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಂತ ಟ್ರ್ಯಾಕ್ಟರ್ನಲ್ಲಿ ಆಕ್ಸಿಡೆಂಟ್ ಆದ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ರು. ಆದ್ರೆ ಹಂತಕರ ಹಿಂದೆ ಬಿದ್ದ ಪೊಲೀಸರು ಕೊಲೆಗಾರರಿಗೆ ಹೆಡಮುರಿ ಕಟ್ಟಿದ್ದಾರೆ. 6 ಜನ ಆರೋಪಿಗಳಲ್ಲಿ 2 ಹೆಣ್ಮಕ್ಳು ಕೂಡ ಲಾಕ್ ಆಗಿದ್ದಾರೆ. ವಿನಾಯಕ ತೋಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ.